ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸದ್ಯದಲ್ಲೇ ಬದಲಾವಣೆಯಾಗತ್ತಾ? ಅಂಥದ್ದೊಂದು ಸುಳಿವು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬರ್ತಾ ಇದೆ. ಒಡಿಸ್ಸಾದಲ್ಲಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಬಂದಿದ್ದೀನಿ. ಅಲ್ಲಿ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗಿದ್ದಾರೆ. ಉಳಿದ ರಾಜ್ಯಗಳಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಬದಲಾವಣೆ ಎನ್ನುವ ಸುಳಿವನ್ನ ಕೊಡ್ತಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದಂತಹ ಮಾತಿದು. ಹಾಗಿದ್ರೆ ಕರ್ನಾಟಕದಲ್ಲೂ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸದ್ಯದಲ್ಲೇ ಬದಲಾವಣೆಯಾಗತ್ತಾ? ಈ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾನು ಹೇಳೋದಕ್ಕಾಗಲ್ಲ. ಒಂದೊಂದು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಇನ್ನೆರಡು ದಿನದಲ್ಲಿ ಮತ್ತೆರಡು ಸ್ಟೇಟ್ನಲ್ಲಿ ಮಾಡ್ತೀವಿ. ಇದು ಖರ್ಗೆ ಕೊಟ್ಟಂತಹ ಸುಳಿವು. ಎಸ್, ಈ ರೀತಿ ಉಳಿದ ರಾಜ್ಯಗಳಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಬದಲಾವಣೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಖರ್ಗೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ದೊಡ್ಡ ಮಾತಾ? ನಾನು ಎಐಸಿಸಿ ಅಧ್ಯಕ್ಷನಾಗಿದ್ದೇನೆ, ಎಲ್ಲರೂ ಬಂದು ಭೇಟಿ ಮಾಡ್ತಾರೆ, ಇದೇನು ದೊಡ್ಡ ಮಾತಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದವರಿಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬರ್ತಾರೆ, ಬಂದವರಿಗೆ ಬೇಡ ಅನ್ನೋದಕ್ಕಾಗತ್ತ? ಪರಮೇಶ್ವರ್ ಬರ್ತಾರೆ, ಡಿಕೆ ಶಿವಕುಮಾರ್ ಬರ್ತಾರೆ, ಸತೀಶ್ ಬರ್ತಾರೆ, ಸಿದ್ದರಾಮಯ್ಯ ಫೋನ್ ಮಾಡ್ತಾರೆ. ಇದರಲ್ಲಿ ಊಹಾಪೋಹ ಸೃಷ್ಟಿಸಿ ಗೊಂದಲ ಸೃಷ್ಟಿ ಮಾಡಬೇಡಿ ಅನ್ನೋದು ಖರ್ಗೆ ಸ್ಪಷ್ಟನೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಬಂದು ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನಾಗ ಮಾಡಿ ಮುಗಿಸ್ತೇವೆ. ಆ ಪರಮೇಶ್ವರ್ ಬಂದ ಭೇಟಿಯಾದ, ಶಿವಕುಮಾರ್ ಬಂದ ಭೇಟಿಯಾದ, ಜಾರಕಿಹೊಳಿ ಬಂದ ಭೇಟಿಯಾದ. ನಾನು ಎಐಸಿಸಿ ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬ್ಯಾಡಲ್ಲಕ್ಕಾಗ್ತದೆ ಆ ಪರಮೇಶ್ವರ್. ಎಸ್, ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಆಡಿದಂತಹ ಮಾತೇನಿದೆ, ಇದು 2 ಸುಳಿವನ್ನ ಕೊಡ್ತಾ ಇದೆ. ಒಂದು, ಅಧ್ಯಕ್ಷಗಿರಿ ಇಲ್ಲೂ ಕೂಡ ಬದಲಾವಣೆಯಾಗತ್ತಾ ಅನ್ನೋದು. ಮತ್ತೊಂದು, ಹಿಂದುಳಿದ ವರ್ಗದ ನಾಯಕರಿಗೆ ಆ ಅಧ್ಯಕ್ಷಗಿರಿ ಹೋಗುತ್ತಾ? ಈ 2 ಸುಳಿವನ್ನೇನಾದ್ರೂ ಕೊಡ್ತಾ ಇದ್ದಾರಾ? ಖರ್ಗೆ ಅವರ ಮಾತಿನಲ್ಲಿ ಅಡಕಾಗಿರುವಂತಹ ಅಂಶಗಳೇನು? ಇನ್ನು 8 ದಿನದಲ್ಲಿ ಏನೇನಾಗಬಹುದು ಅಂತ? ಪ್ರತಿಮಾ, 2025ನೇ ಇಸ್ವಿಯನ್ನ ಕಾಂಗ್ರೆಸ್ ತನ್ನ ಸಂಘಟನಾತ್ಮಕ ದೃಷ್ಟಿಯಿಂದ ಅಧಿಕಾರ ಬದಲಾವಣೆಯ ವರ್ಷ ಅಂತ ಪರಿಗಣಿಸಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲೂ ಕೂಡ ಈ ವರ್ಷ ಎಲ್ಲೆಲ್ಲಿ ಬದಲಾವಣೆಗಳನ್ನ ಅಗತ್ಯತೆ ಕಂಡು ಬರ್ತಾ ಇದೆ ಅಲ್ಲೆಲ್ಲವೂ ಕೂಡ ಬದಲಾವಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಇದೀಗ ರಾಜ್ಯದಲ್ಲೂ ಕೂಡ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಪಕ್ಷದ ಆಂತರಿಕ ಕೂಗು. ಅದು ಡಿಕೆ ಶಿವಕುಮಾರ್ ಬದಲಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಪೂರ್ಣ ಮಟ್ಟದ ಪೂರ್ಣಾವಧಿಯ ಸಮಯವನ್ನ ಕೊಡುವಂತಹ ಒಬ್ಬ ನಾಯಕನನ್ನ, ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗದ ನಾಯಕನನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂತಹ ಆಗ್ರಹ ಪಕ್ಷದ ಆಂತರಿಕ ವಲಯದಲ್ಲಿದೆ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳಿರುವಂತಹ ಮಾತು ಎಲ್ಲೊಂದು ಕಡೆ ಅದಕ್ಕೊಂದು ಸಣ್ಣ ಸುಳಿವನ್ನ ಕೊಟ್ಟಂತೆ ಕಾಣ್ತಾ ಇದೆ. ಖರ್ಗೆ ಅವರು 2 ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಒಂದೊಂದು ರಾಜ್ಯಗಳಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು 8 ದಿನದಲ್ಲಿ ಎಲ್ಲಾ ಬದಲಾವಣೆಗಳು ಕೂಡ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲೂ ಕೂಡ ಈಗ ಇರುವಂತಹ ಆಗ್ರಹದ ಆಧಾರದ ಮೇಲೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಇನ್ನೊಂದು, ರಾಜ್ಯದ ನಾಯಕರು ಹೇಳ್ತಾ ಇರುವಂತದ್ದು ಪ್ರಬಲ ಸಮುದಾಯಕ್ಕೆ ಮತ್ತು ಮೇಲ್ವರ್ಗ ಸಮುದಾಯಕ್ಕೆ ಈಗಾಗಲೇ ಅಧಿಕಾರವನ್ನ ಕೊಟ್ಟಾಗಿದೆ. ಈ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗಕ್ಕೆ, ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಉಳಿದಂತಹ ಈ ರೀತಿಯ ಸಮುದಾಯಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ನಾಯಕರಿಗೆ ಅವಕಾಶವನ್ನ ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಎಐಸಿಸಿಯ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ಎಲ್ಲ ಒಂದು ಕಡೆ ಒಂದು ಪರೋಕ್ಷ ಸುಳಿವನ್ನ ಕೊಟ್ಟಂತೆ ಕಾಣ್ತಾ ಇದೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆ ಅಷ್ಟು ಸುಲಭ ಇರಬಹುದು, ಕರ್ನಾಟಕದಲ್ಲಿ ಅಷ್ಟು ಸುಲಭ ಸಾಧ್ಯ
ಸಾಧ್ಯನಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಇನ್ನು ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ದೊಡ್ಡ ಮಾತು ಅಲ್ಲದೆ ಇರಬಹುದು, ಆದ್ರೆ ಈ ನಾಯಕರು ಮುಂದೆ ಇಡ್ತಾ ಇರುವಂತಹ ವಿಚಾರ ಸಣ್ಣದೇನೂ ಅಲ್ಲ. ಇವತ್ತು KN ರಾಜಣ್ಣ ಅವರು ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಖರ್ಗೆ ಅವರ ಎದುರು ತಮ್ಮ ಅಹವಾಲುಗಳನ್ನ ಮುಂದಿಟ್ಟು ಮಾತುಕತೆಯನ್ನ ಮಾಡಿ ಬಂದಿದ್ದಾರೆ. ಅವರ ಭೇಟಿ ರಾಜ್ಯದ ನಾಯಕರ ಮಟ್ಟಿಗೆ ಅಥವಾ AICC ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ನಾಯಕರು ಅನ್ನುವಂತ ಕಾರಣಕ್ಕೆ ಅದು ಸಣ್ಣ ವಿಷಯ ಅಂತ ಹೊರನೋಟಕ್ಕೆ ಅನಿಸಬಹುದು. ಆದ್ರೆ ಅವರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳಿದೆಯಲ್ಲ, ಅದು ಯಾವತ್ತೂ ಕೂಡ ಸಣ್ಣ ವಿಚಾರ ಅಲ್ಲ. ಹೀಗಾಗಿ KPC ಅಧ್ಯಕ್ಷರ ಪರಿಪೂರ್ಣ ಮಟ್ಟದ ಬದಲಾವಣೆ ಆಗಬೇಕು ಅನ್ನುವಂತ ಆಗ್ರಹಕ್ಕೆ ಹೈಕಮಾಂಡ್ ಕೂಡ ಮಣೆ ಹಾಕುತ್ತಾ ಅನ್ನುವಂಥ ಸದ್ಯದ ಯಕ್ಷ ಪ್ರಶ್ನೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಪ್ರಕಾರವೇ ನೋಡೋದಾದ್ರೆ ಒಂದಷ್ಟು ಬದಲಾವಣೆಗಳಂತೂ ನಿಶ್ಚಿತ. ಹಾಗಂತ KPC ಅಧ್ಯಕ್ಷ DK ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ತಮಗೆ ಇರುವಂತಹ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ಅವರು ಸಿದ್ಧವಾಗಿಲ್ಲ. ಮುಂದೆ ತಮ್ಮ ಕನಸು ಈಡೇರೋದಕ್ಕೆ ಬೇಕಂತ ಎಲ್ಲ ಅನುಕೂಲಗಳನ್ನ ಮಾಡಿಕೊಂಡೇ ಅವರು KPC ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಕ್ಷಣಕ್ಕೆ ಹೇಳಿದಂತ ಮಾತು ಕರ್ನಾಟಕದಲ್ಲಿ ಮುಂದಿನ ಒಂದು ವಾರದಲ್ಲಿ ಎಲ್ಲವೂ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಒಂದಷ್ಟು ಸುಳಿವಂತೂ ಸಿಕ್ಕಿದೆ. AICCಯ ನಾಯಕರು ಯಾವ ರೀತಿ ಬಹಿರಂಗವಾಗಿ ಮತ್ತು ಸೂಕ್ತ ಸಂದರ್ಭದಲ್ಲಿ ತಾವು ಸೂಕ್ತ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಆ ಸೂಕ್ತ ಸಂದರ್ಭ ಈಗ ಬಂತ ಅನ್ನುವಂಥದ್ದು ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಪದೇ ಪದೇ ಸಾಲಾಗಿ ಹಿಂದುಳಿದ ವರ್ಗದ ನಾಯಕರು ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳೇನು ಅನ್ನುವಂಥದ್ದನ್ನ ವಿವರವಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್, ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ತಮ್ಮ ಮಾಹಿತಿಗೆ.